ಒಂದು ಸಣ್ಣ ಪ್ರವಾಸ ಅಥವಾ ಕುಟುಂಬದ ಜೊತೆ ಸಮಯ ಕಳೆಯುವುದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಮದುವೆಯಾಗದ ಮಿಥುನ ರಾಶಿಯವರಿಗೆ ಈ ವರ್ಷ ಹೊಸ ಪರಿಚಯ ಸಾಧ್ಯತೆಯಿದೆ. ಈ ಪರಿಚಯ ನಿಧಾನವಾಗಿ ಗಂಭೀರ ಸಂಬಂಧವಾಗುವ ಸಾಧ್ಯತೆಯಿದೆ. ವಿಶೇಷವಾಗಿ ಸ್ನೇಹಿತದಿಂದ ಪ್ರೀತಿ ಬೆಳೆಯುವ ಸಾಧ್ಯತೆ ಹೆಚ್ಚು. ಲವ್ ಮ್ಯಾರೇಜ್ ಯೋಚನೆ ಕೆಲವರಿಗೆ ಬರಬಹುದು, ಆದರೆ ಈ ನಿರ್ಧಾರದಲ್ಲಿ ಕುಟುಂಬದ ಅಭಿಪ್ರಾಯ ಕೂಡ ಮಹತ್ವದ ಪಾತ್ರ ವಹಿಸಬಹುದು. ಮಿಥುನ ರಾಶಿಯವರೇ, ಈ ವರ್ಷ ಸಂಬಂಧಗಳಲ್ಲಿ ದೊಡ್ಡ ಸಮಸ್ಯೆ ಇಲ್ಲ, ಆದರೆ ಮಾತಿನ ಜಾಣ್ಮೆ ಮತ್ತು ಸಮಯ ಕೊಡುವ ಗುಣ ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಸುಂದರವಾಗಿಸಬಹುದು. ವಿದ್ಯಾರ್ಥಿಗಳು, ಚುರುಕು ಬುದ್ಧಿ, ಸರಿಯಾದ ದಿಕ್ಕು. ಮಿಥುನ ರಾಶಿಯ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ತುಂಬಾ ಚುರುಕು ಬುದ್ಧಿಯವರಾಗಿರುತ್ತಾರೆ. ಹೊಸ ವಿಷಯಗಳನ್ನು ಬೇಗ ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿದೆ. ವಿಶೇಷವಾಗಿ ಭಾಷೆ, ಸಂವಹನ, ಟೆಕ್ನಾಲಜಿ ಮತ್ತು ಕ್ರಿಯೇಟಿವ್ ವಿಷಯಗಳಲ್ಲಿ ನೀವು ಉತ್ತಮ ಪ್ರದರ್ಶನ ನೀಡಬಹುದು. ಆದರೆ ಒಂದು ಸಣ್ಣ ಸಮಸ್ಯೆ ಕೆಲವೊಮ್ಮೆ ಕಾಣಿಸಬಹುದು: ಮನಸ್ಸಿನ ಚಂಚಲತೆ. ಒಂದು ವಿಷಯ ಓದುತ್ತಿರುವಾಗಲೇ ಮತ್ತೊಂದು ವಿಚಾರಕ್ಕೆ ಮನಸ್ಸು ಹೋಗಬಹುದು. ಇದರಿಂದ ಗಮನ ಬೇಗ ಬದಲಾಗುವ ಸಾಧ್ಯತೆಯಿದೆ. ಈ ವರ್ಷ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಗುಟ್ಟು ಒಂದೇ: ಏಕಾಗ್ರತೆ. ನೀವು ಓದುವ ಸಮಯದಲ್ಲಿ ಮೊಬೈಲ್, ಸೋಷಿಯಲ್ ಮೀಡಿಯಾ ಮತ್ತು ಅನಗತ್ಯ ವ್ಯತ್ಯಯಗಳನ್ನು ಕಡಿಮೆ ಮಾಡಿದರೆ ಉತ್ತಮ ಫಲ ಕಾಣಬಹುದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವ ವಿದ್ಯಾರ್ಥಿಗಳಿಗೆ ಇದು ಪ್ರಯತ್ನ ಮಾಡುವ ಉತ್ತಮ ಸಮಯ. ಮೊದಲ ಪ್ರಯತ್ನದಲ್ಲೇ ದೊಡ್ಡ ಫಲ ಬರದೇ ಇರಬಹುದು, ಆದರೆ ನಿರಂತರ ಪ್ರಯತ್ನ ಮಾಡಿದರೆ ಯಶಸ್ಸಿನ ದಾರಿ ತೆರೆಯಬಹುದು. ಮುಖ್ಯ ಎಚ್ಚರಿಕೆ: ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸ ಹಿಡಿಯಬೇಡಿ. ಮಿಥುನ ರಾಶಿಯವರ ಮನಸ್ಸು ತುಂಬ ಚುರುಕು. ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನು ಆರಂಭಿಸುವ ಸ್ವಭಾವ ಇರಬಹುದು, ಆದರೆ ಹೀಗೆ ಮಾಡಿದ್ರೆ ಗಮನ ಚದುರಬಹುದು ಮತ್ತು ಯಾವುದೂ ಸಂಪೂರ್ಣವಾಗದೆ ಉಳಿಯಬಹುದು. ಆದ್ದರಿಂದ ಒಂದು ಕೆಲಸ ಮುಗಿಸಿ ನಂತರ ಮತ್ತೊಂದು ಕೆಲಸ ಆರಂಭಿಸುವುದು ಉತ್ತಮ. ತುರ್ತು ನಿರ್ಧಾರಗಳನ್ನು ತಪ್ಪಿಸಿ. ಕೆಲವೊಮ್ಮೆ ಭಾವನೆಯಲ್ಲಿ ಅಥವಾ ಉತ್ಸಾಹದಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬಹುದು. ಕೆಲಸ ಬದಲಾವಣೆ, ಹಣ ಹೂಡಿಕೆ ಅಥವಾ ಸಂಬಂಧಗಳ ವಿಷಯದಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳುವುದರಿಂದ ನಂತರ ಪಶ್ಚಾತ್ತಾಪ ಬರಬಹುದು. ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸಿ ನಿರ್ಧಾರ ಮಾಡುವುದು ಉತ್ತಮ. ಸ್ನೇಹಿತರ ಸಲಹೆ ಕೇಳಿ, ಆದರೆ ಅಂತಿಮ ನಿರ್ಧಾರ ನಿಮ್ಮದೇ ಇರಲಿ. ಸ್ನೇಹಿತರು ಅಥವಾ ಪರಿಚಿತರು ಸಲಹೆ ನೀಡಬಹುದು, ಆದರೆ ಎಲ್ಲರ ಮಾತನ್ನು ನಂಬಿ ತಕ್ಷಣ ನಿರ್ಧಾರ ಮಾಡಬಾರದು. ನಿಮ್ಮ ಪರಿಸ್ಥಿತಿ, ನಿಮ್ಮ ಗುರಿ ಏನು ಅನ್ನೋದನ್ನು ನೀವು ಚೆನ್ನಾಗಿ ತಿಳಿದಿರುತ್ತೀರಿ. ಆದ್ದರಿಂದ ಸಲಹೆ ಕೇಳಿ, ಆದರೆ ಅಂತಿಮ ನಿರ್ಧಾರ ನಿಮ್ಮದೇ ಆಗಿರಲಿ. ನರಗಳು ಮತ್ತು ಮಾನಸಿಕ ಒತ್ತಡಕ್ಕೆ ಜಾಗ್ರತೆ ವಹಿಸಿ. ಅತಿಯಾಗಿ ಯೋಚಿಸುವುದರಿಂದ ಅಥವಾ ಕೆಲಸದ ಒತ್ತಡದಿಂದ ಕೆಲವೊಮ್ಮೆ ಮಾನಸಿಕ ಒತ್ತಡ ಹೆಚ್ಚಾಗಬಹುದು.